ಚುನಾವಣಾ ಪ್ರಚಾರದ ವೇಳೆ ಬ್ಯುಸಿಯಾಗಿರೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾನುವಾರ ಸ್ವಲ್ಪ ಬಿಡುವಿನ ಟೈಮಲ್ಲಿ ಮೀನು ಹಿಡಿಯೋದಕ್ಕೆ ಮುಂದಾಗಿದ್ರು. ಚುನಾವಣಾ ರ್ಯಾಲಿಯೊಂದರ ನಂತರ ಬೇಗುಸರಾಯ್ ಜಿಲ್ಲೆಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೀರಿಗೆ ಹಾರಿ ಮೀನು ಹಿಡಿದಿದ್ದಾರೆ. ವಿಕಾಸಶೀಲ್ ಇನ್ಸಾನ್ ಪಾರ್ಟಿಯ ಮುಖೇಶ್ ಸಾಹ್ನಿ ಅವರ ಜೊತೆ ದೋಣಿಯೊಂದರಿಂದ ಜಿಗಿದ ರಾಹುಲ್ ಗಾಂಧಿ ಕೆರೆಯ ಮಧ್ಯಭಾಗಕ್ಕೆ ತೆರಳಿದ್ರು. ಬನಿಯನ್ ಹಾಗೆ ಅಂಡರ್ ಪ್ಯಾಂಟ್ನಲ್ಲಿ ಮುಖೇಶ್ ಸಾಹ್ನಿ ಬಲೆ ಬೀಸಿ ಮೀನು ಹಿಡಿಯೋದ್ರೊಂದಿಗೆ ಸಾಂಪ್ರದಾಯಿಕ ಮೀನುಗಾರಿಕೆ ಕಲೆಯನ್ನ ರಾಹುಲ್ ಗಾಂಧಿಗೆ ತೋರಿಸಿದ್ರು. ಮಾಜಿ ಬಾಲಿವುಡ್ ಸೆಟ್ ಡಿಸೈನರ್ ಆಗಿರೋ ಮುಖೇಶ್ ಸಾಹ್ನಿ ಮೀನುಗಾರಿಕೆ ಕಾಯಕದ ಸಮುದಾಯಕ್ಕೆ ಸೇರಿದವರು. ತನ್ನ ಟ್ರೇಡ್ ಮಾರ್ಕ್ ಬಿಳಿ ಶರ್ಟ್ ಹಾಗೆ ಕಾರ್ಗೋ ಪ್ಯಾಂಟ್ಗಳನ್ನು ಹಾಕೊಂಡಿದ್ದ ರಾಹುಲ್ ಗಾಂಧಿ ಅವರು ಸಾಹ್ನಿಯನ್ನೇ ಫಾಲೋ ಮಾಡಿದ್ರು. ಹೆಚ್ಚಿನ ಸಂಖ್ಯೆಯ ಮೀನುಗಾರರು ಕೂಡ ಅಲ್ಲಿದ್ರು. ನೀರಿನಲ್ಲಿ ಈಜಾಡಿ ಖುಷಿಯನ್ನ ವ್ಯಕ್ತಪಡಿಸಿದ್ರು ರಾಹುಲ್ ಗಾಂಧಿ. ಈ ಘಟನೆಯ ವಿಡಿಯೋ ಕ್ಲಿಪ್ ಅನ್ನ ಕಾಂಗ್ರೆಸ್ ತನ್ನ ಎಕ್ಸ್ ಖಾತೆಯಲ್ಲೂ ಶೇರ್ ಮಾಡಿಕೊಂಡಿದೆ. ಇನ್ನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮೀನುಗಾರರ ಸವಾಲುಗಳು, ಹೋರಾಟಗಳ ಬಗ್ಗೆ ಚರ್ಚೆ ಮಾಡಿದ್ರು. ಮೀನುಗಾರರಿಗೆ ವಿಮಾ ಯೋಜನೆ, ಮೀನುಗಾರಿಕೆಯನ್ನ ನಿಷೇಧದ 3 ತಿಂಗಳ ಅವಧಿಗೆ ಮೀನುಗಾರರ ಕುಟುಂಬಕ್ಕೆ 5,000 ರೂಪಾಯಿ ಆರ್ಥಿಕ ನೆರವಿನಂತಹ ಇಂಡಿಯಾ ಒಕ್ಕೂಟದ ಭರವಸೆಗಳನ್ನ ಕೂಡ ಕಾಂಗ್ರೆಸ್ ಪೋಸ್ಟ್ ಮಾಡಿದೆ. ರಾಹುಲ್ ಗಾಂಧಿ ನೀರಿಗೆ ಹಾರಿ ಈಜಾಡಿದ್ದನ್ನ ನೋಡಿ ಅಲ್ಲಿದ್ದಂತ ಮೀನುಗಾರರು ಖುಷಿ ಪಟ್ರು. ಈ ವೇಳೆ ರಾಹುಲ್ ಗಾಂಧಿ ಜಿಂದಾಬಾದ್ ಅನ್ನೋ ಘೋಷಣೆಯನ್ನ ಕೂಡ ಕೂಗಿದ್ರು. ಕೆರೆಯಲ್ಲಿ ರಾಹುಲ್ ಗಾಂಧಿ ಈಜಾಡಿ ಮೀನು ಹಿಡಿದಿದ್ದಾರೆ. ರಾಹುಲ್ ಗಾಂಧಿ ಮೀನು ಹಿಡಿದಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.